ಫ್ರೆಂಡ್ಸ್, ಇವತ್ತು ನಮ್ಮ ಚಿಕ್ಕಿನ ತಂಗಿ ಮನೆಗೆ ಬಂದಿದ್ದೇವೆ. ಆ ಊರ ಹೆಸರೇನು? ಈ ಊರ ಹೆಸರು ಗೊರಗೋಡಿಗೆ ಬಂದಿದ್ದೇವೆ. ಆಮೇಲೆ ಇವಾಗ ನಮ್ಮ ಚಿಕ್ಕಿನ ಅಮ್ಮನ ಮನೆಗೆ ಹೋಗ್ತಾ ಇದೀವಿ ನೆಟ್ಕೊಂಡು. ನಾನು ತಿರುಪತಿ ರಾಮಣ್ಣ ಅಲ್ಲ ಕಣೆ, ತಿರುಪತಿ ವೆಂಕಟರಮಣ ತರ ಹಾಳಾಗಿ ಇಟ್ಕೊಂಡಿದ್ದೀನಿ. ಹೌದಾ? ಚಂದ ಕಾಣ್ತಿದ್ದೀರಾ. ಥ್ಯಾಂಕ್ ಯು. ನೋಡಿ, ಸುತ್ತ ಕಾಡು ಎಲ್ಲ ಇದೆ, ಮಧ್ಯದಲ್ಲಿ ಮನೆ, ಒಂದೇ ಒಂದು ಮನೆ ಇದೆ. ತುಂಬ ಧೈರ್ಯವಾಗಿ ಬದುಕುವಂತಹ ಜನಗಳು ಇಲ್ಲಿ ತುಂಬ ವಾಸಿಸ್ತಾರೆ ಇಲ್ಲಿ. ನೋಡಿ, ನಮ್ಮ ಸಾನ್ವಿ ಅವರು ಇನ್ನೂ ರೆಡಿಯಾಗಿ ಮುಗ್ದಿಲ್ಲ. ಇಷ್ಟೊತ್ತು ರೆಡಿಯಾಗು ಅಂದರೆ ರೆಡಿಯಾಗಿಲ್ಲ, ಈಗ ರೆಡಿ ಆಗ್ತಿದ್ದಾಳೆ. ಹೋಗಿ ತಗೊಂಬ, ಬಿಸ್ಕೆಟ್ ಇದೆ ತಗೋಬಾ ಡ್ಯಾಶ್ ಬೋರ್ಡಲ್ಲಿ. ಆಮೇಲೆ ಅಲ್ಲೆಲ್ಲ ಆಯ್ತು, ತೋಟಗಳಿತ್ತು. ಆಮೇಲೆ ಇಲ್ಲೆಲ್ಲ ಮರ ಇತ್ತು, ಮಳೆ ತುಂಬಾ ಮಳೆ ಬರ್ತಿತ್ತು. ಇಲ್ಲೆಲ್ಲ ಮರ ಎಲ್ಲ ಬಿದ್ದೋಗ್ಬಿಟ್ಟಿತ್ತು. ಇದು ಗೇರು ಹಣ್ಣಿನ ಮರ. ತಿಂದಿದ್ದೀರಾ ಗೇರು ಹಣ್ಣು ನೀವು? ನಾನು ತಿಂದಿಲ್ಲ. ಲಾಸ್ಟ್ ಟೈಮ್ ತಿಂದಿದ್ರಲ್ಲ ನೀವು, ದನಕ್ಕೆಲ್ಲ ಕೊಡ್ತಿದ್ರಲ್ಲ ಊರಲ್ಲಿ, ಅದೇ ಹಣ್ಣಿಗೆ ಗೇರಣ್ಣು ಅಂತ ಕರೆಯೋದು. ಏನೋ ಅಂದ ಚಾರ್ವಿ ಅವ್ರೆ, ನಿಮ್ಮ ಹಲ್ಲನ್ನು ಒಂದ್ಸತಿ ತೋರಿಸಿ ನಮ್ಗೆ. ಹೇಗ್ ಮುರಿದ್ರು ಅಮ್ಮ? ನಾನು ಹಿಂಗೆ ಇತ್ತು, ಒಂದ್ ವೇಳೆ ನುಂಗಿದ್ರೆ. ನಿಮಗೆ ಮೇಡಮ್, ನಿಮಗೆ ನೆನ್ಪಿದ್ಯಾ? ಕೊಟ್ರೆ ಹಲ್ ಮುರಿತೀನಿ, 2 ಹಲ್ ಮುರಿಯಂಗೆ ಹೊಡಿತೀನಿ ಅಂತ ಅಂದಿದ್ದಲ್ಲ, ನೆನ್ಪಿದ್ಯಾ ನಿಮ್ಗೆ? ಹೇಗ್ ಮುರಿದ್ವಿ? ನಮ್ಗೆ ತುಂಬಾ ಹೆದರಿಕೆ ಆಗ್ತಿತ್ತು. ಹೆಂಗ್ ಮಾಡ್ಕೊತಿದ್ದೆ ಗೊತ್ತಾ? ಜಾಸ್ತಿ ಮುರಿಯಕ್ಕೆ ಮಾಡ್ತಿದ್ದೆ, ಅದಕ್ಕೆ ಮುರಿದು ಜಾಸ್ತಿ ಮುರಿಯಕಾಯ್ತು. ನಮ್ಮಮ್ಮ ಅತ್ತಮ್ಮ, ಎಷ್ಟು ದೂರ ಆಗುತ್ತೆ ನಿಮ್ಮ ಭಾಷೆಯಲ್ಲಿ? ಇಲ್ಲೇ ಹತ್ರ, ಒಂದು 5 ಕಿಲೋಮೀಟರ್ ಕರ್ಕೊಂಡು ಹೋಗ್ತೀಯಾ? ಹೇಳು. ಮಾಡೆ ಬನ್ನಿ. ಸಗಣಿ ಹಂಗೆಲ್ಲ ಅನ್ಬಾರ್ದು ಮಗನೇ, ದೇವ್ರು. ಅದಿದ್ರೆ ಗಿಡಕ್ಕೆಲ್ಲ ಹಾಕಿ ನಮಗೆ ಒಳ್ಳೆ ಬೆಳೆ ಕೊಟ್ಟು ಮಮ್ಮು ತಿನ್ಬೋದು. ಎಳ್ನೀರಷ್ಟೇ ಅಲ್ಲ, ಬೇರೆ ಎಲ್ಲ ಕೊಡತ್ತೆ. ನೋಡಿ, ನಾವು ಅಷ್ಟು ದೂರದಿಂದ ಬಂದಿದ್ದೀವಿ. ಇಲ್ಲಿ ತೋಟ, ಭತ್ತದ ಗದ್ದೆ, ತೋಟ. ಯಾವ್ದತ್ತಮ್ಮ? ಅಲ್ಲಿಂದ ಇಲ್ಲಿ ಈ ತೋಟ ಐತೆ ನೋಡಿ, ಬೇಲಿ ಐತೆ, ಬೇಲಿಯಿಂದ ಸಮ್ಮರ್ದೆ. ನಮ್ಮ ಅತ್ತಮ್ಮಂತ ಅವ್ರ ಮನೆ, ತವರಿನ ಸಿರಿ. ಭತ್ತ ನೋಡಿ ಚಂದ ಬಿಟ್ಟದಲ್ಲ. ಅದು ಅಕ್ಕರ ಮನೆ, ದೊಡ್ಡವನ ಮನೆ. ಮೇಡಮ್, ಯಾಕೆ ಮಾತಾಡ್ತಾ ಇಲ್ವಲ್ಲ ನೀವು? ಮಾವ ಇಸ್ ವೇಟಿಂಗ್. ನೋಡಿ, ನಮ್ಮ ಅತ್ತಮ್ಮ, ನಮ್ಮ ಇದು ನನ್ನ ಮದ್ವೆ ಫೋಟೋ. ಇದು ಮಾವ ಹಿಂಗೆ ದುಡ್ಡು ಮಾಡಿಸ್ಕೊಂಡ್ಬಂದು ಹಾಕಿದ್ದಾರೆ. ನೋಡಿ, ನಮ್ಮ ಚಿಕ್ಕಿ ಎಷ್ಟು ಚಂದ ಗಿಡ ಮಾಡಿದ್ದಾರೆ.
ಎಂತಿದು ಇರುವೇನಾ ಈ ಕಡೆ ಬಾ ಇರ್ಬೇಕು. ಡೇರೆ ಹೂವು ಬಣ್ಣದ ಗಿಡ, ತಾವರೆ ಗಿಡ, ಚಿಕ್ಕಿನ ಕಾಲು ಅದೆಲ್ಲ ಸಿಕ್ಕಿ ತಗೊಂಡಿದ್ದೇನೆ. ಬಗ್ನೆ ಮರ ನೋಡ್ಬೋದದ, ಬಳ್ಳಿದ ಎಷ್ಟು ಚೆನ್ನಾಗಿದೆ ನೋಡಿ. ಎನೆ ಫುಲ್ ಏನ್ ಮಾಡ್ಬೇಕು? ಪೂರ್ತಿ ಮಾವನ್ ತೋಟ ಇದು. ಆಮೇಲೆ ನಾವು ಚಿಕ್ಕಿ ಮನೆಯಿಂದ ಬಂದು ಇವಾಗ ಚಿಕ್ಕಿ ತೋಟ ನೋಡ್ತಿದೀವಿ. ನೋಡಿ ಚೆನ್ನಾಗಿದೆ. ಎಲ್ಲಿ ನಮ್ಮ ಮನೆ ಅತ್ತಮ್ಮನ ಮನೆ ಮುಂಚೆ ಇಲ್ಲಿತ್ತಂತೆ. ನಾವು ನೀರೆಲ್ಲ ಬಾವಿದೀವಿ, ಏನೂ ಇಲ್ಲ. ಇಲ್ಲೊಂದು ಬಾವಿ ಗೌರ್ಮೆಂಟ್ ಇಂದ ಕೊಟ್ಟಿದ್ರಂತೆ. ಅವಾಗೆಲ್ಲ ಇಲ್ಲಿ ಹಳದ್ ನೀರೇ ಕುಡಿಯದ. ಅವಾಗ ಬಾವಿ ಕೊಡ್ತಿಲ್ಲ ಅಂತ ಅಲ್ಲಿ ನೀರ್ ಕುಡಿತಿದ್ರು, ಬಾವಿ ಕೊಡ್ತಿದ್ರೆ ಇಲ್ಲಿ ನೀರ್ ಕುಡಿತಿದ್ರು. ಇವಾಗ ಎಲ್ಲಿದ್ದಾರೆ? ಇವಾಗ ಅಲ್ಲಿದ್ದಾರೆ. ಇದು ಅತ್ತಮ್ಮನ ತಂಗಿ ಮನೆ ತೋಟ ಈ ಕಡೆಗಿರೋದು. ಇಲ್ಲಿ ಫುಲ್ಲ ತೋಟದಲ್ಲಿ ಬೆಳೆ ಬಂದಿದ್ದು, ಮತ್ತೆ ಈ ಕಡೆಗೆ ಭತ್ತದ ಬೆಳೆ ಏನಾದ್ರು ಬಂದ್ರೆ ಅದನ್ನ ಮನೆಗೆ ತಗೋಬರ್ಬೇಕು ಅಂದ್ರೆ ಹಿಂಗ್ ಬಂದು ಇಲ್ಲೊಂದು ದಾರಿ ಮಾಡಿದ್ದಾರೆ. ಇಲ್ಲಿ ಮೆಟ್ಲುಗಳಿದಾವೆ. ಬೇಡ ಚಿನ್ನ, ಇಲ್ಲಿಂದ ತಗೋಬಾರದು. ಈಗ ಬೆಳಮಕ್ಕಿಯಲ್ಲಿ ಇರುವಂತಹ ಬ್ರಹ್ಮಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನದ ಸುತ್ತಮುತ್ತ ನೋಡ್ಬೋದು ಹೇಗಿದಂತ. ಇಲ್ಲಿ ನೋಡ್ಬೋದು, ಇದು ನ್ಯಾಚುರಲ್ ನೀರು ಮೇಲೆ ಬೆಟ್ಟದಿಂದ ಇಲ್ಲಿ ಪೈಪ್ ಲೈನ್ ಮೂಲಕ ಇಲ್ಲಿ ಬರುತ್ತೆ. ಆಮೇಲೆ ಇವಾಗ ಹೆಂಗ್ ಗೊತ್ತಾ, ಅಲ್ಲಿ ಗಣಪತಿ ಇದೆ ನೋಡಿ. ನೋಡಿ ಇಲ್ಲಿಂದ ಕಲರ್ ಲೈಟ್ ಆಗುತ್ತೆ. ಓ, ಈ ಕಡೆ ಲೈಟ್ ಆಗುತ್ತಾ? ಶ್ರೀ ಗಣೇಶ ಶಿವನ ಕುಮಾರ ಶ್ರುತ ಜನ ವಿನುತ ಪ್ರಭೋ ಪ್ರಭೋ ಶ್ರುತ ಜನ ವಿನುತ ಪ್ರಭೋ. ಶ್ರೀ ಗಣೇಶ ಶಿವನ ಕುಮಾರ ಶ್ರುತ ಜನ ವಿನುತ ಪ್ರಭೋ ಪ್ರಭೋ ಶ್ರುತ ಜನ ವಿನುತ ಪ್ರಭೋ. ವಿದ್ಯೆ ವಿದ್ಯಾದಾಯಕ ಪ್ರದಾಯಕ ವಿದ್ಯಾದಾಯಕ ಬುದ್ಧಿ ಪ್ರದಾಯಕ ಸಿದ್ಧಿ ವಿನಾಯಕ ಸಲಹೋ ದೇವ ಸಿದ್ಧಿ ವಿನಾಯಕ ಸಲಹೋ
ಹಾಯ್, ನಾವು ಬೆಳಮಕ್ಕಿ ಅತ್ತೆಮ್ಮನ ಮನೆಗೆ ಬಂದಿದ್ದೀವಿ. ಇಲ್ಲಿ ನೋಡಿ, ಈ ಊರಿನ ಸುತ್ತಲೂ ಬೆಟ್ಟ ಗುಡ್ಡ ಕಾಡು ಎಲ್ಲ ಇದೆ. ಮಧ್ಯದಲ್ಲಿ ಊರು. ಈ ಊರಲ್ಲೂ ಕೂಡ ಕಾಡಿನ ನೀರನ್ನೇ ಯೂಸ್ ಮಾಡ್ತಾರೆ. ಹೋಗ್ಬೇಕಾದ್ರೆ ಮಳೆ ಸಿಕ್ಕಾಪಟ್ಟೆ ಇತ್ತು. ಚಾರು ಬೇಗ ಬಾ, ಬರಬೇಡ, ಇಲ್ಲೇ ಇರು. ಈ ನೇಚರ್ ಎಲ್ಲ ನೋಡೋದಕ್ಕೆ ಮಾತ್ರ ಚಂದ. ನಿಜವಾಗ್ಲೂ ಇಲ್ಲಿ ಇರೋರಿಗೆ ಎಷ್ಟು ಕಷ್ಟನೋ ಗೊತ್ತಿಲ್ಲ. ಇವ್ರ ಮನೆಗೆ ಬೇರೆ ಕಡೆಗೆ ಅಲ್ಲಿಂದ ದಾರಿ ಇದೆ, ಅದು ತುಂಬ ದೂರ ಆಗುತ್ತೆ. ಹಾಗಾಗಿ ನಾವು ಇಲ್ಲಿ ಬರೋದು. ಮತ್ತು ಮಳೆಗಾಲದಲ್ಲಿ ಸ್ವಲ್ಪ ಇಲ್ಲಿ ಕಷ್ಟ ನೋಡಿ. ಹರಿಯಂತ ನೀರು ಚಿಕ್ಕ ಚಿಕ್ಕದು. ಅಲ್ಲಿ ಮುಂದೆ ತೋರಿಸ್ತೀನಿ, ಚೆನ್ನಾಗಿದೆ. ನೋಡಿ, ಇಲ್ಲಿ ಏನಾದರೂ ಜಾರಿ ಬಿದ್ದರೆ ಇಲ್ಲಿ ಬನ್ನಿ ಬನ್ನಿ ಸಾನು ಈ ಚಾರಿ ಬನ್ನಿ ಬನ್ನಿ. ನೀರು ಸೌಂಡ್ ನೋಡಿ. ಮಗ ಜಾರತ್ತೆ ಕಂದ ಮುದ್ದಮ್ಮ. ಮಳೆ ಬರೋದ್ರೊಳಗೆ ನಾವು ಇಲ್ಲಿ ದಾಟ್ಕೊಬೇಕು ನೋಡಿ. ದಾಟಿ ದಾಟಿ ಬೇಗ ಮಗ. ಈ ಕಡೆ ಬನ್ನಿ, ಈ ಕಡೆ.